ರೀ-ರಿಲೀಸ್ ಆಗ್ತಿದೆ ರೋರಿಂಗ್ ಸ್ಟಾರ್ ರಥಾವರ. ಸಂಪೂರ್ಣ ಬದಲಾಗಿದೆ ಚಿತ್ರದ ಸೆಕೆಂಡ್ ಹಾಫ್. ಕೇಸ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಮಾಡಿದ್ರೆ ಇಂಥ ಕೇಸು ಇದೆ ಅಂತ ಲಾಯರ್ಗಳು ತಡ್ಕಾಡ್ಬೇಕು, ಪೊಲೀಸ್ನವರು ಹುಡುಕಾಡ್ಬೇಕು. ರಥಾವರ ಕಳೆದ ವರ್ಷ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ದ ಸಿನಿಮಾ. ಹೊಸ ಬಗೆಯ ಕಥೆಯಿಂದ ಕನ್ನಡದ ಸಿನಿಪ್ರಿಯರನ್ನ ಸೆಳೆದಿದ್ದ ಸಿನಿಮಾ. ಅದ್ಧೂರಿ ನಿರ್ಮಾಣದಿಂದ ಗಮನ ಸೆಳೆದಿದ್ದ ಚಿತ್ರ. ಆಕ್ಷನ್ ಕಮ್ ಫ್ಯಾಮಿಲಿ ಡ್ರಾಮಾ ಆಗಿ ಸಕ್ಸಸ್ ಕಂಡಿದ್ದ ರಥಾವರ ಇದೀಗ ಹೊಸ ರೂಪದಲ್ಲಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇದೆ. ಅದು ಬರೀ ಕನ್ನಡ ಸಿನಿಪ್ರಿಯರ ಎದುರಿಗಷ್ಟೇ ಅಲ್ಲ, ತೆಲುಗು ಸಿನಿಪ್ರಿಯರ ಎದುರಿಗೂ ಬರ್ತಾ ಇದೆ. ಅದು ಯಥಾವತ್ತಲ್ಲ. ಚಿತ್ರದ ಸೆಕೆಂಡ್ ಹಾಫ್ ಸಂಪೂರ್ಣ ಬದಲಾವಣೆಯೊಂದಿಗೆ ರಥಾವರ ಚಿತ್ರ ಮರುತೆರೆಗೆ ಬರ್ತಿದೆ. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಆಟಿಗೆ ಬುಲ್ಲಟ್ 1/1, ಎದೆಯಾಟಲು ಆಗಿದೆ ಓಲು, ಆದ್ರೂ ಅತ್ತಕ್ಕೆ ತಾಳ ಕೇಳು. ಹುಡುಗರ ಆಟಿಗೂ ಹೆಲ್ಮೆಟ್ ಹಾಕೊಡು, ಆಕ್ಷನ್ ನೀಡು ದೇವರೇ. ಚಾಂದನಿ ರಾತ್ ಮೇ ಚೂರು ಕಣ್ಣೀರು ಸಾಲ ಮಾಡೋಣ. 2 ವರ್ಷಗಳಲ್ಲಿ ಚಿತ್ರಿತಗೊಂಡಿತ್ತು ರಥಾವರ. ಆ ಶಬರಿಮಲೆ ಮಣಿಕಂಠ ಹುಲಿ ಮೇಲೆ ಬರ್ತಾನೆ, ಈ ಎಮ್ಮಲ್ಲೆ ಮಣಿಕಂಠ ಎಮ್ಮೆ ಮೇಲೆ ಬರ್ತಾನೆ. ರಥಾವರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಶ್ರೀ ಮಂಜುನಾಥ್ ನಿರ್ಮಾಣದಲ್ಲಿ ಮೂಡಿಬಂದದ್ದ ಸಿನಿಮಾ. ಚಂದ್ರಶೇಖರ್ ಬಂಡಿಯಪ್ಪ ನಿರ್ದೇಶಕ, ಶ್ರೀಮುರಳಿ, ರವಿಶಂಕರ್, ರಚಿತಾ ರಾಮ್, ಭಜರಂಗಿ ಲೋಕಿ ಮುಖ್ಯ ಭೂಮಿಕೆಯಲ್ಲಿದ್ದ ಚಿತ್ರ. ಆಕ್ಚುಲಿ ಈ ಸಿನಿಮಾವನ್ನ 2 ವರ್ಷನ್ ನಲ್ಲಿ ಚಿತ್ರೀಕರಿಸಲಾಗಿತ್ತು. ಆದ್ರೆ ಎಡಿಟಿಂಗ್ ನಲ್ಲಿ ವ್ಯತ್ಯಾಸವಾಗಿತ್ತಂತೆ. ನಿರ್ಮಾಪಕ ವರ್ಷನ್ ಬಿಟ್ಟು ಚಿತ್ರತಂಡ ಬೇರೆ ವರ್ಷನ್ ರಿಲೀಸ್ ಮಾಡಿತ್ತು. ಯಾಕಂದ್ರೆ ಪ್ರಯೋಗದಿಂದ ಎಫೆಕ್ಟ್ ಆಗಬಹುದು ಅನ್ನೋ ಉದ್ದೇಶದಿಂದ. ಆದ್ರೆ ಅದೇ ಪ್ರಯೋಗ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಿರ್ಮಾಪಕರು ಸಿನಿಪ್ರಿಯರು ಕೊಟ್ಟ ರೆಸ್ಪಾನ್ಸ್ ನಿಂದ ಅರಿತುಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಸಿನಿಮಾ ಸಕ್ಸಸ್ ಆದ್ರೂ ಅದಕ್ಕಿಂತ ದೊಡ್ಡ ಸಕ್ಸಸ್ ಆಗೋ ಮೆಟೀರಿಯಲ್ ನಮ್ಮ ಹತ್ರ ಇದೆ ಅನ್ನೋ ಭರವಸೆಯಲ್ಲಿ ನಿರ್ಮಾಪಕ ಧರ್ಮಶ್ರೀ ಮಂಜುನಾಥ್ ರಥಾವರ ಚಿತ್ರದ ಹೊಸ ವರ್ಷನ್ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ವರ್ಷನ್ ತೆಲುಗಿನಲ್ಲಿ ಸ್ಟ್ರೈಟ್ ಆಗಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. మీలాంటి వాళ్ళు కోసమేరా పులుల్ని సింహాల్ని చిరతల్ని పెంచుకున్నాను. చెప్పరా మీ ఎమ్మెల్యేకి పర్సంటేజ్ రాలేదనుకో, మణికంటే కాదు సాక్షాత్ అయ్యప్ప స్వామి వచ్చినా వదిలిపెట్టను. ತೆಲುಗಿನಲ್ಲಿ ರಥಾವರಂ ಹೆಸರಲ್ಲಿ ಗ್ರ್ಯಾಂಡ್ ರಿಲೀಸ್. ಆಗಸ್ಟ್ 4ಕ್ಕೆ ತೆಲುಗಿನಲ್ಲಿ ರಥಾವರಂ ರಿಲೀಸ್. ಎಸ್ಪಿ ಪ್ರೊಡಕ್ಷನ್ ನಿಂದ ರಥಾವರಂ ಬಿಡುಗಡೆ. ರಥಾವರಂ ಹೆಸರಲ್ಲಿ ರಥಾವರ ಚಿತ್ರ ತೆಲುಗಿಗೆ ಡಬ್ ಆಗಿದೆ. ಅದು ಸಂಪೂರ್ಣ ಸೆಕೆಂಡ್ ಹಾಫ್ ಬದಲಾವಣೆಯೊಂದಿಗೆ ರಿಲೀಸ್ ಆಗ್ತಿದೆ. ಅದ್ದೂರಿ ಫೈಟ್ಸ್, ಮಾಸ್ ಡೈಲಾಗ್ಸ್, ರಿವೆಂಜ್ ಸ್ಟೋರಿ ಲೈನ್ ಇರೋ ರಥಾವರಂ ಸಿನಿಮಾ ತೆಲುಗು ಸಿನಿಪ್ರಿಯರನ್ನ ಗ್ಯಾರಂಟಿ ರಂಜಿಸುತ್ತೆ. ಯಾಕಂದ್ರೆ ಮಾಸ್ ಆಡಿಯನ್ಸ್ ಈ ಚಿತ್ರವನ್ನ ಅಷ್ಟರ ಮಟ್ಟಿಗೆ ಸ್ವೀಕರಿಸಿದ್ದಾರೆ. ಜೊತೆಗೆ ಈ ಚಿತ್ರದಲ್ಲಿರೋ ಎಲ್ಲಾ ಎಂಟರ್ಟೈನಿಂಗ್ ಎಲಿಮೆಂಟ್ಸು ತೆಲುಗು ಸಿನಿಪ್ರಿಯರು ಇಷ್ಟಪಡೋ ರೀತಿಯಲ್ಲೇ ಇವೆ. నా కోసం ఎటువంటి పనులు చేశాడో తెలుసా? ఈ పని చేయలేడా? అది అంత సులభం కాదు, మహా కష్ట సాధ్యం. ఇందులో ఒక ప్రబలం కూడా ఉంది, మాదేవి. ಈಗಾಗಲೇ ತೆಲುಗಿನಲ್ಲಿ ರಿಲೀಸ್ ಆಗಿರೋ ಪ್ರೋಮೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು, ತೆಲುಗಿನಲ್ಲಿ ಖ್ಯಾತ ಪ್ರೊಡಕ್ಷನ್ ಹೌಸ್ ಎಸ್ಪಿ ಪ್ರೊಡಕ್ಷನ್ಸ್ ಈ ಚಿತ್ರವನ್ನ ವಿತರಣೆ ಮಾಡ್ತಾ ಇದೆ. ಆಗಸ್ಟ್ 4ನೇ ತಾರೀಕು ರಥಾವರಂ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಅಂದಹಾಗೆ ಈ ರಥಾವರಂ ಬರೀ ತೆಲುಗು ನೆಲದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ರಿಲೀಸ್ ಆಗ್ತಿರೋದು ವಿಶೇಷ.
ಆಗಸ್ಟ್ 4ಕ್ಕೆ ರಥಾವರಂ ತೆಲುಗು ಅವತರಣಿಕೆ ರಿಲೀಸ್ ಆಗಲಿದ್ದು, ಅದಾದ ಕೆಲವೇ ದಿನಗಳಲ್ಲಿ ಕನ್ನಡದ ಹೊಸ ರಥಾವರನೂ ರಿಲೀಸ್ ಆಗಲಿದೆ. ಪ್ರವೀಣಿಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.